ವೆಲ್ಕಮ್ ಟು ಎವ್ರಿ ಒನ್. ಮಾರ್ನಿಂಗ್ ಡೇ 7. ಕಾಫಿ ಗಿಡಕ್ಕೆಲ್ಲ ಸ್ಪ್ರೇ ಮಾಡಿ ಮುಗ್ದಿದ್ರಿಂದ ನೆಕ್ಸ್ಟ್ ಬಂದು ನಾವು ಇವಾಗ ಮಾಡ್ತಿರೋ ಕೆಲಸ ಏನಂದರೆ ಮೆಣಸಿನ ಬೀಳಿಗೆ ಔಷಧಿ ಹೊಡಿಬೇಕಾಗಿತ್ತು. ಹಾಗಾಗಿ ಇವತ್ತಿಂದ ಮೆಣಸಿನ ಬೀಳಿಗೆ ಔಷಧಿ ಹೊಡೆಯೋಣ ಅಂತ ಶುರು ಮಾಡಿದ್ದೀವಿ. ಈಗ ನಮ್ಮ ಗಾಡೀಲಿ ಎಲ್ಲ ನಮ್ಮ ಮಿಷಿನ್ ಆಗಲಿ, ಬ್ಯಾರಲ್ಸ್ ಆಗಲಿ, ಪೈಪ್ಸ್ ಆಗಲಿ ಎಲ್ಲ ಇಟ್ಕೊಂಡು ಸೀದಾ ಈಗ ನಾವು ನಮ್ಮ ತೋಟದ ಕಡೆ ಹೋಗ್ತಾ ಇದ್ದೀವಿ. ಈಗ ಬಂದು ನಾನು ತೋರಿಸ್ತಿರೋ ಲ್ಯಾನ್ಸ್ ಇದು ಬಂದು ಕಾಫಿ ಗಿಡ ಕುಡಿಯೋದು. ಇದರಲ್ಲಿ ಮೆಣಸಿನ ಬೀಳಿಗೆ ಹೊಡೆಯೋಕ್ಕಾಗಲ್ಲ. ಹಾಗಾಗಿ ಇದನ್ನು ಚೇಂಜ್ ಮಾಡಿ ಈಗ ಮೆಣಸಿನ ಬೀಳಿಗೆ ಹೊಡೆಯೋ ಲೆನ್ಸ್ ನೋಡಿ ಈ ಥರ ಇರುತ್ತೆ. ಇದನ್ನು ಹಾಕೋತಿದ್ದೀವಿ. ಯಾಕಂದರೆ ಈ ಲೆನ್ಸ್ನ ಯೂಸ್ ಮಾಡೋದು ಅಂದರೆ ಮೆಣಸಿನ ಬೀಳು ಹೈಟ್ ಇರುತ್ತಲ್ಲ, ಈ ಹೈಟ್ ತನಕ ಎಲ್ಲ ಹೋಗ್ಬೇಕಲ್ಲ. ಈ ಲೆನ್ಸಲ್ಲಾದರೆ ಹೋಗುತ್ತೆ, ಆ ಕಾಫಿ ಲೆನ್ಸಲ್ಲಾದರೆ ಹೋಗಲ್ಲ. ಹಾಗಾಗಿ ಚೇಂಜ್ ಮಾಡ್ತೀವಿ. ಇವತ್ತು ನಾವು ಬಂದು ಔಷಧಿ ಹೊಡಿತಿರೋದು ಇದು ಬಂದು ಬಾವಸ್ಟಿನ್ ಅಂತ, ಮತ್ತು ಇನ್ನೊಂದು ಗ್ರೋರಿಚ್ಚಿಂದು NPK ಫರ್ಟಿಲೈಸರ್. ಯಾಕಂದರೆ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪ್ರತಿ ಒಂದು ಮೆಣಸಿನ ಬೀಳು ಈ ಟೈಮಲ್ಲಿ ಚಿಗುರು ಬರಬೇಕು ಮತ್ತು ಗರಿ ಬಿಡಬೇಕು. ಅದ್ಯಾವುದು ನಮ್ಮದ್ರಲ್ಲಿ ಸ್ವಲ್ಪ ಬೆಳವಣಿಗೆ ಕಾಣ್ತಾ ಇಲ್ಲ. ಹಾಗಾಗಿ ಇದನ್ನು ಹೊಡಿತಾ ಇದ್ದೀವಿ. ವರ್ಷ ನಾವು ಇದನ್ನೇ ಹೊಡಿತಿದ್ವಿ. ಆ ಟೈಮಲ್ಲೆಲ್ಲ ಒಳ್ಳೆ ರಿಸಲ್ಟ್ ಇತ್ತು. ಹಾಗಾಗಿ ಈ ಸತಿನೂ ಇದನ್ನೇ ಹೊಡಿತಿದ್ದೀವಿ. ನೀವು ಯಾವುದು ಹೊಡಿತೀರಾ ಅನ್ನೋದನ್ನ ಯಾವ್ದಾದ್ರು ಕಾಫಿ ಪ್ಲ್ಯಾಂಟರ್ಸ್ ಈ ವಿಡಿಯೋನ ನೋಡ್ತಿದ್ರೆ ಕಮೆಂಟ್ ಮೂಲಕ ನಮಗೆ ಸ್ವಲ್ಪ ತಿಳಿಸಿ. ನಾವು ನಮ್ಮ ತೋಟಕ್ಕೆ ಬರ್ತಿದ್ದಂಗೆ 2 ಬ್ಯಾರಲ್ ನೀರನ್ನ ತುಂಬಿಸ್ಕೊಂಡು ಔಷಧಿ ಎಲ್ಲ ಕದ್ರೋಕೊಂಡು ಆನಂತರ ಮಿಷಿನ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ತಿದ್ದಂಗೆ ನಾವು ಇವತ್ತು 2 ಲೆನ್ಸ್ ಹಾಕಿದ್ವಿ ಒಂದು ಮಿಷಿನ್ಗೆ. ಹಾಗಾಗಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಹೊಡ್ಕೊಬರೋಕ್ಕೆ ಶುರು ಮಾಡಿದ್ರು. ನೋಡಿ ಯಾವ ಥರ ಹೊಡಿತಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಹೊಡಿಬೇಕು. ಯಾಕಂದರೆ ಕೆಳಗಿಂದ ಮೇಲ್ ತನಕ ಪ್ರತಿಯೊಂದು ಬೀಳಿಗೂ ಹೊಡಿಲೇಬೇಕು. ಆವಾಗ ಪ್ರತಿಯೊಂದು ಎಲೆನೂ ಚಿಗುರುತ್ತೆ, ಒಳ್ಳೆ ಫಸಲು ಕೂಡ ಬಿಡುತ್ತೆ, ಒಳ್ಳೆ ಗರಿ ಕೂಡ ಬರುತ್ತೆ. ಹಾಗಾಗಿ ಸಾಲು ಕೂಡ ಹೊಡೆದು ಮುಗಿತಾ ಇದ್ದಂಗೆ ಔಷಧಿ ಕೂಡ ಮುಗಿತಾ ಬಂತು. ಅದಾದ ನಂತರ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತೊಗೊಂಡೋಗಿ ಬ್ಯಾರಲ್ಗೆ ನೀರನ್ನ ತುಂಬಿಸ್ಕೊಂಡ್ವಿ. ಯಾಕಂದರೆ ಬೀಳುಗಳು ಕಮ್ಮಿ ಇರೋದ್ರಿಂದ ಒಂದೇ ಔಷಧಿ ನೀರನ್ನ ತುಂಬಿಸ್ಕೊಂಡು ಹೊಡೆಯೋಕ್ಕಾಗೋದಿಲ್ಲ. ದೊಡ್ಡ ಬೀಳಿಗೆಲ್ಲ ಪೂರ್ತಿ ಬೀಳು ಸುತ್ತಲೂ ಹೊಡಿಲೇಬೇಕು. ಯಾಕಂದರೆ ತುಂಬ ದೊಡ್ಡದಾಗಿರುತ್ತಲ್ಲ ಉದ್ದಾಗಿ, ಹಾಗಾಗಿ ಕರೆಕ್ಟಾಗಿ ಗೊತ್ತಾಗೋಲ್ಲ ಯಾವ ಕಡೆ ಹೊಡೆದಿದ್ದೀವಿ ಯಾವ ಕಡೆ ಹೊಡೆದಿಲ್ಲ ಅಂತ. ಯಾಕಂದರೆ ಎಲ್ಲ ಕಡೆನೂ ಒಂದೇ ಥರ ಇರಬೇಕಲ್ಲ, ಒಂದೇ ಥರ ಫಸಲು ಬಿಡಬೇಕಲ್ಲ. ಹಾಗಾಗಿ ನಾವಿವತ್ತು ನಮ್ಮದು ಮುಕ್ಕಾಲುಸಿ ತೋಟದ ಸ್ಪ್ರೇನ ಮೆಣಸಿನ ಬೀಳಿಗೆ ಹೊಡೆಯೋದನ್ನ ಹೊಡೆದು ಮುಗಿಸಿದ್ವಿ. ಯಾಕಂದರೆ ಬೀಳುಗಳು ಕಮ್ಮಿ ಇರೋ ಕಾರಣದಿಂದ ಬೇಗ ಮುಗೀತು. ಮತ್ತು ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ಹೊಡೆಯೋಣ ಅನ್ನೋಷ್ಟರೊಳಗೆ ಇವತ್ತು ಬೇರೆ ಮಳೆ ಮೋಡ ಆಗಿದೆ, ಮಳೆ ಬೇರೆ ಅನ್ನಿತಾ ಇದೆ ಒಂದೊಂದೇ. ಹಾಗಾಗಿ ಹೊಡೆದ್ರೆ ಈ ಮಳೆಯಲ್ಲಿ ಏನೂ ಪ್ರಯೋಜನ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತಿಗೆ ನಾವು ಇಷ್ಟಕ್ಕೆ ಕೆಲಸನ ಮುಗಿಸ್ತಾ ಇದ್ದೀವಿ. ನಾವು ಇವತ್ತು ಇದನ್ನು ಇಷ್ಟನ್ನ ಹೊಡೆಯೋ ಹೊತ್ತಿಗೆ ಬಂದು ಟೈಮ್ ಬಂದು 3 ಗಂಟೆ ಆಗೋಗಿತ್ತು. ಮತ್ತು ಅದರ ಜೊತೆ ಮಳೆ ಬೇರೆ ಉದುರ್ತಾ ಇದೆಯಲ್ಲ, ಹಾಗಾಗಿ ಎಲ್ಲ ನಮ್ಮ ಎಕ್ವಿಪ್ಮೆಂಟ್ಸ್ನ ನಮ್ಮ ಗಾಡೀಲಿ ಹಾಕ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಮತ್ತು ನಾಳೆ ಬೇಗ ಬಂದು ಇನ್ನು ಉಳಿದಿರೋದನ್ನ ಹೊಡೆಯೋಣ ಅಂತ. ವೆಲ್ಕಮ್ ಟು ಎವ್ರಿ ಒನ್. ಮಾರ್ನಿಂಗ್ ಡೇ 8. ಇವತ್ತು ಸ್ವಲ್ಪ ತೋಟಕ್ಕೆ ಬೇಗ ಬಂದು ನಿನ್ನೆ ಮಳೆ ಆಗಿದ್ದ ಕಾರಣದಿಂದ ಇನ್ನು ಉಳಿದಿತ್ತಲ್ಲ ಅದನ್ನೆಲ್ಲ ಹೊಡೆಯೋಣ ಅಂತ ಹೇಳ್ಬಿಟ್ಟು ಇವತ್ತು ಪೈಪ್ನ ಎಳ್ಕೊತಾ ಇದ್ದೀವಿ. ಇವತ್ತು ನಾವು ಔಷಧಿ ಹೊಡಿತಿರೋದು ನಿನ್ನೆ ಏನು ಹೊಡೆದ್ವೋ ಅದೇ ಔಷಧಿನ ಹೊಡಿತಾ ಇದ್ದೀವಿ. ತೋಟಕ್ಕೆ ಬಂದ ನಂತರ ನಾವು ಬ್ಯಾರ್ಲಿಗೆ ನೀರು ತುಂಬಿಸ್ಕೊಂಡು ಎಲ್ಲ ಔಷಧಿ ಎಲ್ಲ ಕದ್ರೋಕೊಂಡು ಮಿಷಿನ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಆದ ನಂತರ ಇವತ್ತು ನಾವು ಸಿಂಗಲ್ ಲ್ಯಾನ್ಸ್ ಹಾಕಿದ್ವಿ. ಯಾಕಂದರೆ ಇವತ್ತು ಒಬ್ರಿಗೆ ಮಾತ್ರ ಹೊಡೆಯೋಷ್ಟಿತ್ತು. ಹಾಗಾಗಿ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ, ನಾವು ಯಾವ ಥರ ಹೊಡಿತಿದ್ದೀವಿ ಅನ್ನೋದನ್ನ. ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ಈ ಥರನೇ ಮೇಲಿಂದ ಕೆಳಗೆ ತನಕ ಹೊಡಿತೀವಿ ನೋಡಿ. ಯಾಕಂದರೆ ಈ ಥರ ಚಿಗುರು ಇಲ್ವಲ್ಲ ನೋಡಿ, ಈ ಚಿಗುರು ಬರಬೇಕು ಅಂತ. ಮತ್ತು ಗರಿಗಳು ಅಷ್ಟೇ ಇಲ್ಲ ನೋಡಿ ಫೋಟೋದಲ್ಲಿ ಕಾಣ್ತಿರೋ ಹಂಗೆ. ಹಾಗಾಗಿ ಅದೆಲ್ಲ ಬರಲಿ ಅಂತ ಹೇಳಿ ಕಾರಣದಿಂದ ಹೊಡಿತಾ ಇದ್ದೀವಿ. ಅದಾದ ನಂತರ ಇವತ್ತಿನ ಕೆಲಸ ಎಲ್ಲ ಮುಗೀತು. ಮತ್ತು ಮೆಣಸಿನ ಬೀಳಿಗೂ ಕೂಡ ಸ್ಪ್ರೇ ಎಲ್ಲ ಮಾಡಿ ಮುಗೀತು. ಮತ್ತು ಇನ್ನು ಬೇರೆ ಕೆಲಸಗಳನ್ನ ಮಾಡಬೇಕು ನಾಳೆಯಿಂದ. ಇವತ್ತಿಗೆ ಇಷ್ಟೇ ಕೆಲಸ ಸಾಕು ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಸೀದಾ ಎಲ್ಲ ನಮ್ಮ ಎಕ್ವಿಪ್ಮೆಂಟ್ಸ್ನ ಗಾಡಿಗೆಲ್ಲ ತುಂಬ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾವು ಮಾಡೋ ಕೆಲಸಗಳು ಈ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಯೂಸ್ಫುಲ್ ಆಗಿದ್ದಲ್ಲಿ ಮತ್ತು ಹೆಲ್ಪ್ಫುಲ್ ಆಗ್ತಿದ್ರೆ, ಮತ್ತು ನಿಮಗೆ ಇನ್ನೂ ಈ ಥರ ಯಾವ್ದಾರು ಬೇರೆ ಥರ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ಈ ವಿಡಿಯೋ ಮುಗಿದ್ಮೇಲೆ ಆದ ನಂತರ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಕ್ವಶನ್ಗಳನ್ನ ತಿಳಿಸಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಮತ್ತು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.